ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಬರ್ತಾರೆ. ಕಡಗಿಲಿಲ್ಲದ ಬಂಡಿ ಒಡಗೇಡುದ ಮಹಂಬದೆ ಅಂತ ಹೇಳ್ತಾರೆ. ಬರೈತದ ಅಂತ ತಿಳ್ಕೊಳ್ಳೋಣ. ಮಹಾತ್ಮರ ಮಾತಿನಲ್ಲಿರ್ತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನೋ ಬಗ್ಗೆ ದಾಸಿಮಾರು ಭಗವಂತನ ಕಡೆ ಬೇಡಿಕೊಂಡಂತ ಸಂದರ್ಭ ಒಳಗೆ, ಭಗವಂತನ ಮುಂದೆ ತಪಸ್ಸಿ ಕುಂತಂತ ಸಂದರ್ಭ ಒಳಗೆ ಯಾವುದು ಬಹಳ ಶ್ರೇಷ್ಠ ಅನ್ನೋ ಪ್ರಶ್ನೆ ಬಂದಂತ ಸಂದರ್ಭ ಒಳಗ ಮಹಾತ್ಮರ ಮಾತುಗಳು, ಶರಣರ ಮಾತುಗಳು, ಸಂತರ ಮಾತುಗಳು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಾರೆ. ಕಡಗಿಲಿಲ್ಲದ ಬಂಡಿ ಒಡಗೇಡದಮ್ಮ ಅಂಬುದೇ. ಒಬ್ಬ ರೈತ ಅದಾನ. ರೈತ ಮೂಡಲಿಯೊಳಗೆ 2 ಎತ್ತ ತಂದಾನ. 1 ಲಕ್ಷ ರೂಪಾಯಿ ಕೊಟ್ಟು 2 ಎತ್ತ ತಂದ. ಮಾಲಿಂಗ್ಪುರ ಪಟ್ಟಣದಾಗ ಹೋಗಿ ಒಂದು ಬಂಡಿ ತಗೊಂಡ ಬಂದ. 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಬಂಡಿ ತಂದಾನ, 2 ಎತ್ತ ತಂದಾನ. ಮನ್ಯಾಗ ಹೆಂಡತಿಗೆ ಹೇಳ್ತಾನ, ಹೊಸ ಎತ್ತು ಹೊಸ ಬಂಡಿ ತಂದಿದ್ದಾನೆ, ಬಂಡಿಗೆ ಬಣ್ಣ ಹಚ್ಚಿದಾನೆ, ಎತ್ತಿನ ಕೊಂಬಿಗೆ ಬಣ್ಣ ಹಚ್ಚಿದಾನೆ, ಕೊಂಬೆ ಕೊಡಂಸ ಹಾಕಿದಾನೆ, ಜುಲ್ಲ ಹಾಕಿದಾನೆ, ಸಿಂಗಾರ ಮಾಡಿದಾನೆ. ಹೆಂಡತಿಗೆ ಹೇಳಕತ್ತಾನ, ಒಳ್ಳೆ ಎತ್ತ ತಂದಾನೆ, ಬಂಡಿ ತಂದಾನೆ, ಚಲೋ ಪಕ್ವಾಗಿರ್ತಕ್ಕಂಥ ಅಡುಗೆ ಮಾಡು, ಹೊಲಕ್ಕೆ ಹೋಗೋಣ ಅಂದ. ಈಕೆ ಭಾಳ ಖುಷಿ ಆಯ್ತು. ನೋಡಿ, ನೀವು ವಾಹನ ಗಾಡಿ ತಂದಾಗ ಎಷ್ಟು ಖುಷಿ ಪಡ್ತಿರ್ತೀರಿ ನೀವೆಲ್ಲ. ಆಕೆ ಹೆಂಡತಿ ಭಾಳ ಖುಷಿಯಾಗಿ ಭಾಳ ಪಕ್ವಾಗಿರ್ತಕ್ಕಂಥ ಅಡುಗೆಯನ್ನು ಮಾಡ್ತಾಳೆ. ಎಂಥ ಅಡುಗೆ ಮಾಡ್ತಾ, ಹೋಳಿಗೆ, ಜಿಲೇಬಿ, ಜಾಮೂನ್, ಬಾಯ ನೀರು ಬರ್ತಿರ್ಬೇಕು ಅವೆಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ಅಡುಗೆ ಮಾಡ್ತಾಳೆ. ಮಾಡಿ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಎಲ್ಲ ರೆಡಿ ಮಾಡ್ತಾಳೆ. ಮಾಡಿ ಬುತ್ತಿಯನ್ನು ಕಟ್ತಾಳೆ. ಅದನ್ನು ಒಂದು ಬುಟ್ಟಿಯೊಳಗೆ ಎಲ್ಲ ಇಟ್ಕೊಂಡು ಕಟ್ಟಿ ರೇಷ್ಮೆ ಸೀರೆ ಉಟ್ಕೊಂಡು ಬಂಡೆ ಬಂದು ಅದನ್ನಿಟ್ಟು ಕುಂದಿರ್ತಾಳೆ. ಅವಾಗ ರೈತ ಎತ್ತ ತಗೊಂಬರ್ತಾನೆ, ಬಂಡಿ ಕೊಳ್ಳ ಕಟ್ತಾನೆ. ಕಟ್ಟುವಂಥ ಸಂದರ್ಭದಾಗ ಆಳು ಮನುಷ್ಯ ಬಂದು ಹೊಡಿತೇನೆ ನಾನು ಬಂಡಿ ಅಂತ ನಾವು ಸರಿ ಅಂತ ಮನುಷ್ಯ. ರೈತ ನೋಡಿ, ನೀವು ಹೊಸ ಗಾಡಿ ಬಂದಾಗ ಎಷ್ಟು ವರ್ಷಿರ್ತೀರಿ, ಅದನ್ನು ಯಾರು ಮುಟ್ಟಿಸ್ಕೊಡಂಗಿಲ್ಲ. ಎಷ್ಟು ತೊಳೆಯೋದೇನು, ಎಷ್ಟು ವರ್ಷ ಅದೇನು, ಒಂದು 6 ತಿಂಗಳು ಆತರ ನೋಡಂಗಿಲ್ಲ, ಪೆಟ್ರೋಲ್ ಗತಿ ಇರಂಗಿಲ್ಲ, ಹಂಗಿರ್ತದೆ. ಹಂಗ ಅವ ಏನು ಮಾಡ್ತಾನಂದ್ರೆ, ನಾನು ಹೊಡಿತೀನಿ, ನೀ ಬೇಡ ಅಂತ ನೀ ಬೇಡ ನಾನು ಹೊಡಿತೇನಂತ. ಅಂದ್ರೆ ಆಯ್ತು ಹೊಡಿಲಿ ಅಂತೇಳ್ರಿ ಅವ ಆಳು ಮನುಷ್ಯ ಏನು ಸಿಗ್ತಾನೆ. ಆ ಮಾಲಕ ಬಂಡಿ ಹತ್ತಿ ಹೊಡಿತಿರ್ತಾನೆ. ಹೆಂಡತಿ ಒಳಗೆ ಕೂತು ಬಂಡ್ಯಾಗ ಕುಂತಿರ್ತಾಳೆ, ಪಕ್ವವಾಗಿರ್ತಕ್ಕಂಥ ಅಡುಗೆ ಮಾಡಿರ್ತಾಳೆ. ಅವಾಗ ಮಾಡಿ ಇನ್ನೇನು ಹೊಡ್ಕೊಂಡು ಹೋಗ್ತಿರ್ತಾನೆ. ಸ್ವಲ್ಪ ಮುಂದೆ ಹೋಗಿರ್ತೈತಿ ಬಂಡಿ, ಸ್ವಲ್ಪ ಮುಂದೆ ಹೋಗಿರ್ತೈತಿ. ಈಗೇನು ಹಳ್ಳಿದೆಯಲ್ಲ, ಅಲ್ಲಿ ಹೋಗಿರ್ತೈತಿ. ಬಂಡಿ ಮುರ್ಕೊಂಡು ಬೀಳ್ತೈತಿ. ಮಾಡಿರ್ತಕ್ಕಂಥ ಅಡಿಗೆ ಬಿದ್ದು ಹೋಗ್ತೈತಿ, ರೇಷ್ಮೆ ಸೀರೆ ಹರಿತೈತಿ. ಪ್ರಶ್ನೆ ಯಾಕಂದ್ರೆ, ಅಲ್ಲಿ ಬಂಡಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಕೊಡಂಸ ಅಲ್ಲ, ಆ ಬಂಡಿಗೆ ಬಣ್ಣ ಅಲ್ಲ, ಎತ್ತಿಗೆ ಹಾಕಿರ್ತಕ್ಕಂಥ ಜೂಲ ಅಲ್ಲ, ಆ ಅಡಿಗೆ ಏನೋ ಜಿಲೇಬಿ, ಜಾಮೂನು, ಹೋಳಿಗೆ ಅವು ಮುಖ್ಯವಲ್ಲ. ಆದ್ರೆ ಏನು ಮುಖ್ಯಪ್ಪ ಅಂದರೆ, ಕಡಗೀಲಿಲ್ಲದ ಬಂಡಿ ಒಡಗೇಡದ ಮಾಂಬದಿ ಅನ್ನುವಾಗೆ ಆ ಬಂಡಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಬಂಡಿ ತಂದಿದ್ದಾನೆ, 2 ಲಕ್ಷ ರೂಪಾಯಿ ಕೊಟ್ಟು ಎತ್ತ ತಂದಿದ್ದಾನೆ. ಅಷ್ಟೇ ಹಾಕಿ ಅಡಿಗೆ ಮಾಡಿದಾಳೆ, ರೇಷ್ಮೆ ಸೀರೆ ಉಟ್ಕೊಂಡಾಳೆ, ಬಂಡಿಗಿಟ್ಟಾರೆ, ಬಂಡಿ ಒಡ್ಯಾಕತ್ತೆ ಕರೆ. ಆದರೆ 50 ರೂಪಾಯಿ ಕೊಟ್ಟು 2 ಚೀಲ ಹಾಕಿಲ್ಲ. 50 ರೂಪಾಯಿ ಕೊಟ್ಟು 2 ಚೀಲ ಹಾಕಿಲ್ಲ. ಬಂಡಿ ಹೆಂಗೆ ಹೋಗ್ತೈತ್ರಿ ಬಂಡಿ. ಹಾಗೆ ಈ ಮನುಷ್ಯ ಒಡಲೆಂಬ ಬಂಡಿಗೆ ಹೇಳ್ತಾರೆ, ಈ ಒಡಲೆಂಬ ಬಂಡಿ ಅಂತ ಹೇಳ್ತಾರೆ. ಈ ಶರೀರಕ್ಕೆ ಬಂಡಿ ಅಂತ ಹೋಲಿಸ್ತಾರೆ, ಭೂಮಿ ಅಂತ ಹೋಲಿಸ್ತಾರೆ, ಕಾಯ ಅಂತ ಹೋಲಿಸ್ತಾರೆ. ಈ ಒಡಲೆಂಬ ಬಂಡಿಗೆ ಯಾವುದು ಮುಖ್ಯ ಅಂದರೆ, ಶ್ರೀಮಂತಿಕೆ ಮುಖ್ಯ ಅಲ್ಲ, ಬಂಗಾರ ಮುಖ್ಯವಲ್ಲ, ಐಶ್ವರ್ಯ ಮುಖ್ಯವಲ್ಲ. ನಾವು ಸತ್ತದ್ರು ಹೋಗಿದ್ ನಾನು ಹಂಗೆ ಹೇಳ್ತೇನೆ ನಿಮಗೆ. ಇವ್ರು ಸತ್ತದ್ರು ಹೋಗಿದ್ ನಾನು, ಭಾಳ ಶ್ರೀಮಂತರು, ಅವ್ರು ಭಾಳ ಶ್ರೀಮಂತರು. ಸತ್ತಿದ್ರು ಹೋಗಿದ್ದು ನಾನು, ಎಲ್ಲಿ ಹೋಗಂಗಿಲ್ಲ, ಹಂಗೆ ಹೋಗಿದ್ದು ನಾನೇನೋ. ಹೋಗಿದ್ದೆ. ಇನ್ನೇನು ಎಷ್ಟು ಅಳಕತ್ತಿದ್ರು ಅವರೆಲ್ಲ, ಅಳಕತ್ತಿದ್ರು.
ಏನು ಭಾಳ ಅವು ಅಳಕ್ಕೆ ಬರಂಗಿಲ್ಲ ರೀ, ಹೇಳಕ್ಕೆ ಬರಂಗಿಲ್ಲ ಅವನ್ನೆಲ್ಲ. ಯಾಕೆ ನಾವು ಅದ್ರಾಗ ಇದ್ದಾರಲ್ಲ ಅಳಕತ್ತಿದ್ರು. ಇನ್ನೇನು ಕುಣ್ಯಾಗ ಇಟ್ಟಿದ್ರು, ಕಿವ್ಯಾಗ ಓಲೆ ಹಾಕ್ತಿದ್ರು, ಕಿವ್ಯಾಗ ಓಲಿ. ಆಗಿನ ಕಾಲದಾಗ ಈಗೆಲ್ಲ ಇಲ್ಲ ಬಿಡ್ರಿ, ಈಗೆಲ್ಲ ಓಲೆ ಹೋಗಿಬಿಟ್ಟು ಗಣಮಕ್ಳು ಕಿವ್ಯಾಗ ಓಲೆ ಹಾಕಿದ್ರು. ಭಾಳ ವರ್ಷ ಆಗಿದ್ದು, ಒಂದು 95 ವಯಸ್ಸಾಗಿದ್ದು ಅಂತೇಳಿ ಹೇಳ್ತಾ ಹೋಗಿದ್ದೆ ನಾನು. ಅವಾಗ ಹಿರಿಯರು ಇದ್ರು, ಒಂದು 4 ಮಂದಿ ಹಿರಿಯರು. ಅವಾಗ ಬಂಗಾರ ಹಾಕ್ತಾರಲ್ಲ ಬಾಯಾಗ ಬಂಗಾರ. ಅವಾಗ ಅಲ್ಲಿ ಹಿರಿಯರು ಇದ್ದಾರಂದ್ರು, ಏ ಬಂಗಾರ ಎಲ್ಲಿ ಹಾಕ್ತಿ, ಕಿವ್ಯಾಗ ಅದಾವ, ಅವ ಇರ್ಲಿ ಬಿಡು ಅಂದ್ರು. ಅವ ಇರ್ಲಿ ಬಿಡು ಅಂದ್ರು ಅವ್ರು ಅಂದರು. ಮತ್ತು ಅಲ್ಲಿ ತಳಗಿದ್ದರು, ಆದ್ರೆ ಆಯ್ತು ಬಿಡು ಹಂಗಾರ ಅಂತೇಳಿ ಇಳ್ಯಾಕತ್ತಿದ್ರು. ಒಬ್ಬ ಮಗ ಬಂದಾರ. ಮಗ ಅಳದು ಬಿಟ್ಟ, ಮಂದಿ ಬಿಟ್ಟ, ಎಲ್ಲ ಬಿಟ್ಟ, ಕಾಯಿ ಹಿಡ್ಕೊಂಡದ ಕಾಯಿ ಬಿಟ್ಟ, ಜಿಗದ್ ಬಂದು ಕಿವ್ಯಾನ ಒಲಿ ಜಗ ಕತ್ತಿದ. ಕಿವ್ಯಾನ ಒಲಿ ಜಗ ಕತ್ತಿದ. ಅವಾಗ ಅನ್ನಕತ್ತಾರ, ಇರ್ಲಿ ಬಿಡು ಅಂದ. ಏನು ಮಾಡೋದಲ್ಲಿ ಬಿಟ್ಟು ಅಂದ. ಏನು ಮಾಡೋದು ಅಂತ ಆ ಕಡೆಗೆ ನೋಡ್ತಾ ಕಿವ್ಯಾನ ಒಲಿ ಬರ್ಲಿಲ್ಲ ರೀ. ಅವ ಬರಲಿಲ್ಲ. ಆ ಕಡೆಗೆ ನೋಡಾಕತ್ತಿದ್ದ. ಒಬ್ಬ ಹಿರಿ ಮನುಷ್ಯ ಅಡಿಕೆ ತಿಂತದ. ಅಡಿಕೆ ಇಲ್ಲಿ ಅಂತಾರಲ್ಲ, ಅಡಿಕೆ ತಿಂತದ್ದ. ಅವನ ಕೈ ಅಡಕತ್ತಿತ್ತು ರೀ, ಅಡಕತ್ತು ಕಿಶದ ಕಾಯಿ ಬಿರ್ತತ್ತು. ಅಡಕತ್ತಿತ್ತು. ಅವ್ನು ನೋಡಿದ, ಏ ಅಡಕತ್ತ ಇಲ್ಲ ಅಂದ. ಎಲ್ಲ ಜನ ತುಂಬಿದಾರ, ನಿಂತ್ಕೊಂಡದಾರ, ಶ್ರೀಮಂತ ಮನುಷ್ಯ. ಎಲ್ಲರೂ ಅಳಕತ್ತಿದ್ದಾರೆ. ಅಲ್ಲಿ ನಿಂತ್ಕೊಂಡಾನ. ಅವ ಅಂದ, ಅಳದ್ ಬಿಟ್ಟ, ಎಲ್ಲ ಬಿಟ್ಟ, ಅಡಕತ್ತಿಸ್ಕೊಂಡ. ಏನೇನು ಅದನ್ನ ಒಲಿ ಕಟ್ ಮಾಡ್ಬೇಕಂದ, ಕಟ್ ಆಗ್ಲಿಲ್ಲ. ಕಟ್ ಆಗಲಿಲ್ಲ. ಏನು ಹಿಂಗೇನು ಮಾಡಿ ಜಗ್ಗಿನಲ್ಲ, ಅರ್ಧ ಕಿವಿನ ಬಂತ್ರ ಅದು, ಅರ್ಧ ಕಿವಿ. ಅದಕ್ಕೆ ಹೇಳ್ತಾರೆ, ಈ ಒಡಲೆಂಬ ಬಂಡಿಗೆ, ಈ ಒಡಲೆಂಬ ಆ ಬಂಡಿಗೆ ರೇಷ್ಮೆ ಸೀರೆ ಮುಖ್ಯವಲ್ಲ, ಆ ಬಂಡಿಗೆ ಆಭರಣ ಮುಖ್ಯವಲ್ಲ, ಆ ಬಂಡಿಗೆ ಬಣ್ಣ ಮುಖ್ಯವಲ್ಲ, ಆ ಬಂಡಿಗೆ ಯಾವ ರೀತಿ ಕೀಲ ಮುಖ್ಯನೋ ಹಾಗೆ ಈ ಒಡಲೆಂಬ ಬಂಡಿಗೆ, ಈ ಮಾನವ ಜೀವನ ಅಂತಕ್ಕಂಥ, ಈ ಶರೀರ ಅಂತಕ್ಕಂಥ ಈ ಬಂಡಿಗೆ ಬಂಗಾರ ಮುಖ್ಯವಲ್ಲ, ಐಶ್ವರ್ಯ ಮುಖ್ಯವಲ್ಲ, ಮನೆ ಅಂತಸ್ತು ಮುಖ್ಯವಲ್ಲ. ಈ ಬಂಡಿಗೆ ಯಾವುದು ಮುಖ್ಯ ಅಂದರೆ ನುಡಿಗಣ ಅಂತ ಹೇಳ್ತಲ್ಲ, ಶರಣರ ನುಡಿಗಣವೇ ಮುಖ್ಯ ಅನ್ನೋ ಹಾಗೆ ಮಹಾತ್ಮರ ಮಾತುಗಳು, ಶರಣರ ಮಾತುಗಳು, ಸಂತರ ಮಾತುಗಳು ಈ ಜೀವನಕ್ಕಿಂತಪ್ಪ ಅಂದರೆ ಅದು ಶಾಶ್ವತ ಅಂತಕ್ಕಂಥದ್ದಾಕತಿ, ಅದು ಮುಕ್ತಿ ಹೊಂದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಕಾಣಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಬರ್ತಾರೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಮಹಾತ್ಮರ ಮಾತುಗಳನ್ನು ಕೇಳಬೇಕು. ಶರಣ ಹಂಗ ಬಂದು ಹಂಗ ಹೋದ್ರೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಹಂಗ ಬಂದು ಹಂಗ ಹೋದ್ರೆ ಬೆಲೆ ಇಲ್ಲ. ಈ ಮಾನವ ಜೀವನಕ್ಕೆ ಹಂಗ ಬಂದು ಹಂಗ ಹೋದ್ರೆ ಎಲ್ಲ ಬರ್ತಾವು. 84 ಲಕ್ಷ ಜೀವರಾಶಿಗಳು ಬರ್ತಾವು ಹೋಗ್ತಾವು, ಹಂಗ ಬರ್ತಾವೆ ಹಂಗ ಹೋಗ್ತಾವು. ಅವಕ್ಕೂ ಮನುಷ್ಯನಿಗೆ ಏನು ವ್ಯತ್ಯಾಸ? ಬೆಲೆ ಬರಬೇಕಾಗಿತ್ತಂದ್ರೆ ಹಂಗ ಬಂದು ಹಂಗ ಹೋಗಬಾರ್ದು ಅಂತ ಹೇಳ್ತಾರೆ. ಹಂಗಂದ್ರೆ ಒಂದು ಮಾತು ಹೇಳ್ತಾರೆ ನಿಮಗೆ. ಪಾದಯಾತ್ರೆ ಹೋಗಿದ್ದರಂತ ಅಷ್ಟು ಜನ, ಪಾದಯಾತ್ರೆ ಪಂಡ್ರಾಪುರಕ್ಕೆ ಹೋಗಿದ್ರು. ಪಂಡ್ರಾಪುರಕ್ಕೆ ಹೊಂಟಿದ್ರು. ಅವಾಗ ಒಬ್ಬ ಹೋಗಿದ್ದ, ಯಾವಾಗ ಹೋದ ಇದ್ದಾವ. ಪಾದಯಾತ್ರೆ ಅಂದ್ರೆ ಗೊತ್ತಿಲ್ಲ ಅವನಿಗೆ, ನಡ್ಕಂತ ಹೋಗೋದ್ರೆ ಗೊತ್ತಿಲ್ಲ ಅವನಿಗೆ. ಅವಾಗ ನಾವು ಹೋಗಿದ್ದ, ಮುಂದೆ ಹೋಗೋರು ಹಿಂದಿಂದ ಹೋಗವ ಹೋಗಿದ್ದ. ಹಂಗ ಒಂದಿಷ್ಟು ಹೋದ ದೊಡ್ಡ ದೇಶ ಎತ್ತಿ ಮಧ್ಯಾಹ್ನ ಒಂದು 8 ದಿವಸ ಹೋಗಿದ್ದ. 8-10 ದಿವಸ ಹೋಗಿದ್ದ. ವಸ್ತಿ ಉಳಿಬೇಕಾಗಿತ್ತು. ಅವ್ರು ಮುಂದೆ ಹೋಗಿದ್ರು. ಊರ ಹೊರಗೆ ವಾಡೆ ಇತ್ತು, ದೇಶಗತ್ತಿ ಮಂಚಾನ, ದೊಡ್ಡ ಮಂಚಾನ ವಾಡೆ ಇತ್ತು. ಅವಾಗ ಅಲ್ಲೇ ಉಳ್ಕೊಂಡ. ಅವ ವಿಚಾರ ಮಾಡಿದ, 8-10 ದಿವಸ ನಡ್ಕೊತ ಬಂದಾನೆ, ಇನ್ನು ನಮ್ಗೆ ನಡೆಯೋಕ್ಕಾಗಲ್ಲ ಅಂದ. ಅವ ದೇಶಗತ್ತಿ ಮಂಚಾನ ಅಂದ್ರೆ ಕುದುರೆ, ಒಂಟಿ, ಆನೆ ಹಿಂಗೆಲ್ಲ ಇದ್ದು ಅವನ ಮನೆಯೊಳಗೆ. ಅವಾಗ ಅವ ನೋಡಿದ, ಇನ್ನು ನಡೆಯೋಕ್ಕಾಗಂಗಿಲ್ಲ ಅಂದ. ನೀನು ಎಲ್ಲರೂ ಊಟ ಮಾಡಿ ಲೆಕ್ಕ ಹಾಕಿದಾವ, ಎಲ್ಲರೂ ಮಲ್ಕೊಂಡು ಬಿಡಕ ಏನರ ಎಬ್ಬಿಸ್ಬೇಕಿದ್ರಾಗ ಅಂದ. ಏನು ಎಬ್ಬಿಸ್ಬೇಕು? ಕುದುರೆ ಎಬ್ಬಿಸ್ತಾನೋ, ಒಂಟಿ ಎಬ್ಬಿಸ್ತಾನೋ, ಆನೆ ಎಬ್ಬಿಸ್ತಾನೋ ವಿಚಾರ ಮಾಡಕ್ಕತ್ತಿದ್ದ. ಅವಾಗ ಎಲ್ಲರೂ ಮಲ್ಕೊಂಡ್ರು, ಊಟ ಮಾಡಿ ಮಲ್ಕೊಂಡು ಒಳಗೆ ಎದ್ದಿವ. ಎದ್ದು ಏನು ಮಾಡಿದಂದ್ರೆ ಕುದುರೆ ಬಿಚ್ಚಿದ. ಇವು ಹತ್ತೋದು ಗೊತ್ತಿಲ್ಲ, ಕುದುರೆ ಹೊಡಿಬೇಕನ್ನೋದು ಗೊತ್ತಿಲ್ಲ, ಹೆಂಗೆ ಅನ್ನೋದು ಗೊತ್ತಿಲ್ಲ. ಆದರೂ ಕುದುರೆ ಬಿಚ್ಚಿದ. ಕುದುರೆ ಬಿಚ್ಚೋದು ನೋಡಿ, ಕುದುರೆ ಭಾಳ ದೊಡ್ಡ ಕುದುರೆ, ಕಡ್ಲಿ ಬ್ಯಾಳಿ ಬೆಲ್ಲ ದೇಶಗತ್ತಿ ಮಂತ್ಯಾನದೊಳಗೆ ಎಲ್ಲ ಒಂದು ತಿಂದಿರ್ತಕ್ಕಂಥ ಕುದುರೆ ಏನು ಬಿಚ್ಚಿದಲ್ಲ ಅವನ ಜೋಡಿ ಬಂತ್ರ. ಹಂಗೋಟಿ ಮಾಡಿ ಹತ್ತಿದ. ಆ ಕಡೆ ಪಂಡ್ರಾಪುರ ವಿಠೋಬನ ಮರ್ತ ಈ ಕಡೆ ಊರಿಗೆ ತೊಗೊಂಬಂದ. 10-12 ದಿವಸ ಆಗಿತ್ತು. ಊರಿಗೆ ಬಂದು ಕಟ್ಟಿದ. ನೋಡಿದ, 1 ದಿವಸ ಆಯಿತು, 2 ದಿವಸ ಆಯಿತು. ತಿಕ್ಕದೇನು, ಮೈ ತೊಳ್ಯೋದೇನು ಎಲ್ಲ ಮಾಡಿದ. ಅದೇನು ತಿನ್ನಲಿಲ್ಲ. ಅದು ಇವ ಹೋಗ್ಯಾವ. ಏನು ಹೋಗ್ಯಾವ? ಕಳಿಗೆ ಹೋಗಿದ್ನೆ, ಕಬ್ಬ ಹೋಗಿದ್ನೆ,
ಒಣ ಒಟ್ಟು ಹೋಗೋದು ಇದು ಮಾಡವ. ಕಡ್ಲಿ ಬೇಳೆ ತಿಂದು ಬೆಲ್ಲ ತಿಂದಿರ್ತಕ್ಕಂಥ ಕುದುರೆ ಇದನ್ನ ತಿನ್ನಕ್ಕೆ ಬರ್ತೈತಿ. ಅದು ತಿನ್ನಲಿಲ್ಲ, ನೋಡ್ತು. ಅವ ಅಂದ 2 ದಿವಸ ಅಲ್ಲಿಂದ ಬಂದೈತಿ, ಅದಕ್ಕೇನು ತಿನ್ನಕ್ಕಿಲ್ಲ ನೋಡೋಣ ಅಂದ. 2 ದಿವಸ ಹೋಯ್ತು, 4 ದಿವಸ ಹೋಯ್ತು, ಅವಾಗ ತಿನ್ನಲಿಲ್ಲ. ಅದು ಅವ ಅಂದ ಇದೇನು ತಿನ್ನೋ ಹೊತ್ತು ಹಿಂಗಾರು ಸಾಯ್ತೈತದೋ, ಇದನ್ನು ಮಾರೇ ಬಿಡೋಣ ಅಂದ. ಮಾರೇ ಬಿಡೋಣ, ಬಂದಷ್ಟು ದುಡ್ಡಾರು ಬರ್ತೈತಲ್ಲ ಅಂಥೇಳಿ ಆ ಕುದುರೆಯನ್ನು ತೊಗೊಂಡೋಗಿ ಮೂಡಲಿ ಪಟ್ಟಣದೊಳಗೆ ಮಾರಾಕೆಟ್ಟ. ಭಾಳ ಚಲೋ ಮಾರಾಕೆಟ್ಟ. ಗಿರೇಕ್ ಬಂತ್ರಿ. ಅದು ಗಿರೇಕ್ ಬಂತು. ಹೆಂಗೆ ಕುದುರೆ ಅಂದ, ಯಾವಾಗ ವ್ಯಾಪಾರಕ್ಕೆ ಹೋಗದೇ ಇರ್ತಕ್ಕಂಥ ಮನುಷ್ಯ, ಯಾವಾಗ ಸಂತೆಗೆ ಹೋಗದೇ ಇರ್ತಕ್ಕಂಥ ಮನುಷ್ಯ ಅವತ್ತು ಕುದುರೆ ತೊಗೊಂಡೋಗ್ಯಾನ. ಅವಾಗ ಅವ ಅಂದ ಎಷ್ಟು ಕೇತಿ ಕೇಳು ಅಂದ. ಎಷ್ಟು ಕೇತಿ ಕೇಳು. ಅವ ಅಂದ ಇನ್ನು ಎಷ್ಟು ಕೇತಿ ಇಲ್ಲ ಕೇಳು ಅಂದ. ಕುದುರೆ ಭಾರಿ ಕುದುರೆ ಇತ್ರಿ, 50,000 ರೂಪಾಯಿ ಅಂದ. ಅವ ಅಂದ 1ನೇ ಗಿರೇಕೆ 50,000 ರೂಪಾಯಿ ಬೆಲೆ ಕೇಳಕತ್ತಿತ್ತಂದ್ರೆ ಇನ್ನು 2ನೇ ಗಿರೇಕಿ 3ನೇ ಗಿರೇಕಿ ಎಷ್ಟು ಆಗಬಾರ್ದು ಅಂದ. ಅವ್ನು ಬಂದದ್ದ 11 ಗಂಟೆಗೆ 50,000 ರೂಪಾಯಿ ಗಿರೇಕಿ. ಮತ್ತೊಂದು 2ನೇ ಗಿರೇಕಿ ಬಂತು. ಎಷ್ಟಪ್ಪ ಅಂದ ಕುದುರೆ. ಎಷ್ಟು ಕೇತಿ ಕೇಳು ಅಂದ. ಇಲ್ಲ ಎಷ್ಟು ಕೊಡ್ತೀವಿ, ಒಂದು 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ. ಅವ ಅಂದ ಭಾಳ ಖುಷಿ ಆಯ್ತು ರೀ. ಬರೀ 10-15 ದಿವಸದೊಳಗೆ 2 ಲಕ್ಷ ರೂಪಾಯಿ ಹೇಗೆ ಕೊಡಂಗಿಲ್ಲ ಅಂದ. ಕೊಡಬೇಕಲ್ಲ, ಚಲೋ ಆಕತ್ತು, ಕೊಡಂಗಿಲ್ಲ ಅಂದ. ಅವನು ಹೋದ 4 ಗಂಟೆ ಆಗಿತ್ತು. ಒಬ್ಬ ಬಂದ, ಎಷ್ಟು ಕೊಡ್ತಿ ಕುದುರೆ ಅಂದ. ಎಷ್ಟು ಕೇತಿ ಕೇಳು ಅಂದ. ಇಲ್ಲ ನೀ ನೋಡಪ್ಪ, ಈಗ ಒಬ್ಬ 50,000 ಕೇಳ್ಯಾನ ಕೊಟ್ಟಿಲ್ಲ, ಒಬ್ಬ 2 ಲಕ್ಷ ಕೇಳ್ಯಾನ ಕೊಟ್ಟಿಲ್ಲ, ನೀ ಎಷ್ಟು ಕೇತಿ ಕೇಳು ಅಂದ. ಇಲ್ಲ ಅಂದ 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂದ. ಆದ್ರೆ ಆಯ್ತಲ್ಲ ಅಂದ. ಆದ್ರೆ ಒಂದು ಮಾತು ಅಂದ. ಏನು, ಈ ಕುದುರೆ ಹೆಂಗೈತಿ ನೋಡ್ಬೇಕಲ್ಲ ಅಂದ. ಹೆಂಗೈತಿ ನೋಡ್ಬೇಕಲ್ಲ, ನೋಡಿ ನೀವು ಏನಾರ ಎತ್ತ ತರಕ್ಕೆ ಹೋದ್ರೆ ಹಲ್ಲ ನೋಡ್ತೀರಿ, ಬೀಚ್ ಅಡ್ಡಾಡಿಸ್ತೀರಿ ಇಲ್ಲ, ಗಾಡಿ ತರಕ್ಕೆ ಹೋದ್ರೆ ಚಲೋ ಮಾಡಿ ನೋಡ್ತೀರಿ. ಹಿಂಗೆ ಅವ ಆದ್ರೆ ಏನು ದೊಡ್ಡದಾಗದು ಅಂದ. ಸ್ವಲ್ಪ ಹತ್ತಿ ಅಡ್ಡಾಡ್ತಾನೆ ಅದನ್ನ ಅಂದ. ಅಡ್ಡಾಡ್ಲಿ ಯಾರು ಬೇಡ ಅಂತಾರ ಅಂದ. ಅವಾಗ ಅವ್ನ ಕಾಯಾಗ ಕಾಲಕ್ಕೆ ಚಪ್ಪಲಿ ಇತ್ತು ರೀ. ಇವು ಚಪ್ಪಲಿ ಬಿಟ್ಟ ಬಂದದ್ದಲ್ಲೇ ಹತ್ತಾಕಾಗಂಗಿಲ್ಲ ಅಂತೇಳಿ ಆ ಚಪ್ಪಲಿ ಅಲ್ಲೇ ಬಿಟ್ಟ, ಇವ್ನು ಇಲ್ಲೇ ನೋಡ್ಕೊಂತಿರು, ಸ್ವಲ್ಪ ಅಡ್ಡಾಡಿಸಿ ನೋಡ್ತಾನೆ ಅಂದ. ಆದ್ರೆ ಆಯ್ತು ಅಂದ. ಅಲ್ಲೇ ಕುತ್ಕೊಂಡ ಇವೇನು ಕುದುರೆ ಎತ್ತಿದ ಹೋದ್ರಿ. ಇವ 4 ಗಂಟೆಗೆ ಬಂದದ್ದ, ಹೋದ. 4 ಆಯ್ತು, 5 ಆಯ್ತು, 6 ಆಯ್ತು, ಬರಲೇ ಇಲ್ಲ. 1ನೇ ಗಿರೇಕಿ 50,000 ರೂಪಾಯಿ ಕೇಳ್ದವ ಬಂದ. ಕುದುರೆ ಹೋತು ಅಂದ. ಹೆಂಗೆ ಹೋತು ಅಂದ. ಹೋತೋಳು ಅಂದ. 2ನೇ ಗಿರೇಕಿ ಬಂತು. ಕುದುರೆ ಹೋತನು ಅಂದ. ಹೆಂಗೆ ಹೋತು ಅಂದ. ಹೆಂಗೆ ಬಂದು ತಂಗ ಹೋತು ಅಂದ. ಆ ಕುದುರೆ ಹಂಗ ಬಂದು ಹಂಗ ಹೋಗೈತಿ, ಈ ಕುದುರೆ ಹಂಗ ಬಂದು ಹಂಗ ಹೋಗ್ಬಾರ್ದು ಅಂತ ಹೇಳ್ತಾರೆ. ಇದೇನು ಕುದುರೆ ಇದೆಯಲ್ಲ, ಈ ಮಾನವ ಜೀವನ ಅಂತಕ್ಕಂಥ ಕುದುರೆ ಇದೆಯಲ್ಲ, ಈ ಮನುಷ್ಯ ಜನ್ಮ ಅಂತಕ್ಕಂಥದ್ದಿದೆಯಲ್ಲ, ಇದು ಹಂಗ ಬಂದು ಹಂಗ ಹೋಗ್ಬಾರ್ದು ಅಂತ ಹೇಳ್ತಾರೆ. ಬಂದಾಯ್ತು ಅಂದ ಬಳಕ ಉಪಕಾರ ಆಗಬೇಕು, ಸಮಾಜಕ್ಕೆ ಉಪಕಾರಿ ಆಗಬೇಕು, ಮಾನವ ಜನ್ಮಕ್ಕೆ ಸಾರ್ಥಕತೆ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಕಂದ್ರೆ ಮಹಾತ್ಮರ ಮಾತುಗಳನ್ನು, ಶರಣರ ಮಾತುಗಳನ್ನು, ಸಜ್ಜನರ ಮಾತುಗಳನ್ನು ಕೇಳಬೇಕು ಅಂತಕ್ಕಂಥ ಮಾತನ್ನು ಭಾಳ ಚೆನ್ನಾಗಿ ಮಾತಾಡ್ತಾ ಬರ್ತಾರೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಹಂಗ ಬಂದು ಹಂಗ ಹೋದ್ರೆ ಕುದುರೆ ಬೆಲೆ ಇದ್ದಂಗೆ ಆಕತಿ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಏನು ಉಳಿಬೇಕಾಗಿತ್ತಂದ್ರೆ ಮಹಾತ್ಮರ ಮಾತು ಬಹಳ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳ್ತಾ ಬರ್ತಾರೆ. ಸಜ್ಜನರ ಬಗ್ಗೆ ಒಂದು ಮಾತು ಹೇಳಿದ್ರು ಅಜ್ಜೋರು. ಸಜ್ಜನರು ಯಾರು ಸಂಘ ಮಾಡ್ಬೇಕು ನಾವೆಲ್ಲ. ತುಕಾರಾಮ ಆಗಿ ಹೋದ. ಒಂದು ಮಾತು ಹೇಳ್ತಾನೆ ನಿಮಗಷ್ಟೇ, ಯಾಕಂದ್ರೆ ಟೈಮ್ ಭಾಳ ಆಗೈತಿ. ಮಾತು ನಿಮ್ಗೆ ನೋಡಿ ನಮಗೆ ಹೇಳ್ಬೇಕಂದ್ರೆ ಆಸೆ ಆಗಕೈತೆ, ಅದಕ್ಕೆ ಕೇಳಕೈತೆ. ತುಕಾರಾಮ ಗೊತ್ತಿರ್ಬೇಕು ನೀವೆಲ್ಲ. ಅದಕ್ಕೆ ಶರಣ ಹೇಳ್ತಾರಲ್ಲ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘವೆರಡುಂಟು ಒಂದಿಡಿ ಒಂದು ಬಿಡು, ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ. ಸಜ್ಜನರ ಸಂಘ ಹೆಜ್ಜೇನ ಸವಿದಂತೆ ಅಂತ ಹೇಳ್ತಾರೆ. ಎಂಥವ್ರು ಸಂಘ ಮಾಡ್ಬೇಕು ನಾವೆಲ್ಲ. ಎಂಥವ್ರು ಸಂಘ ಮಾಡ್ಬೇಕಂದ್ರೆ ಇವತ್ತು ಜೀವನಕ್ಕೆ ಬೆಳಕನ್ನ ಕೊಡುವಂಥವ್ರು ಸಂಘವನ್ನ ಮಾಡ್ಬೇಕಂತ ಹೇಳ್ತಾರೆ. ಎಂತೆಂಥವ್ರು ಸಂಘ ಮಾಡಬಾರ್ದು ಅಂತ ಹೇಳ್ತಾರೆ. 4 ಮಂದಿ ತುಡುಗರು ತುಡು ಮಾಡಕ್ಕೆ ಹೊಂಟಿದ್ರು ಅಂತವ್ರು. ತುಡು ಮಾಡಕ್ಕೆ ಹೊಂಟಿದ್ರು. ಹೋಗುವಂಥ ಸಂದರ್ಭ ನೋಡಿ ರಾತ್ರಿನ ಹೋಗ್ತಿರ್ತಾರೆ. ಹೋಗುವಂಥ ಸಂದರ್ಭದೊಳಗೆ ರಾತ್ರಿ 11 ಗಂಟೆ ಆಗಿತ್ತು. ಹೊಂಟಿದ್ರು ಅವರು. ಹೊಂಟಂಥ ಸಂದರ್ಭದೊಳಗೆ ಕಟ್ಟಿ ಮ್ಯಾಗ ತುಕಾರಾಮ್ ಕುತ್ಕೊಂಡಂಥ ಸಂದರ್ಭಕ್ಕೆ ಸ್ವಲ್ಪ ಮುಂದೆ ಹೋಗಿದ್ರು. ಹೊಳ್ಳಿ ಬಂದ್ರು ಅವರು. ಹೊಳ್ಳಿ ಬಂದು ನೋಡಿದ್ರು ತುಕಾರಾಮ್ ಕುತ್ಕೊಂಡಿದ್ದ. ಅವಾಗ ಅವ್ನು ನೋಡಿದ್ರು. ಅವ್ನು ನೋಡಿ ಕರೆದ್ರು. ಬಾ ಹಂಗಾರ
ಅಂತೇಳಿ. ಎದಕ್ಕೆ ಅಂತ ಕೇಳಿದ ಅವ. ಇಲ್ಲ ಏನಾರ ಹೇಳ್ತೇವೆ ಬಾ ನಮ್ಮ ಜೋಡಿ ಬನ್ನಾತು, ನಿನಗೇನಾರ ಮಾಡ್ತೇವೆ ಏನಾರ ಕೊಡ್ತೇವೆ ಅಂದ. ತುಕಾರಾಮ್ ಏನು ಗೊತ್ತಿರತಕ್ಕಂಥವ ಆದ್ರೆ ಆಯ್ತು ಅಂತೇಳಿ ಅವ್ರ ಜೋಡಿ ಅವನು ಹೊಂಟ. ದೊಡ್ಡ ಶ್ರೀಮಂತರ ಮನೆ ಮ್ಯಾಗ ಹಚ್ಚಿದ್ರು, ಅವಾಗ ಹಗ್ಗ ಕಟ್ಟಿದ್ರು, ಹಂಚ ತೆಗೆದು ತಳಗೆ ಬೇಯಿಸಿದ್ರು ಅವನು. ಅವಾಗಂದ್ರು ಏನು ಒಜ್ಜಿಜ್ಜಿ ಏನು ಅದಾವಲ್ಲ ಅವ್ನು ಕಟ್ಟಿ ಕಳಿಸಿ ಮ್ಯಾಗ ಅಂದ್ರೆ ಅವ್ನು. ಆದ್ರೆ ಆಯ್ತಂತೆ ತಳಗಿಳದ ಆ ಕಡೆ ನೋಡಿದ ಒಂದು ದೊಡ್ಡ ಕಬ್ಬಣ ಪೆಟ್ಟಿಗೆ ಇತ್ತು. ಅದು ಕಬ್ಬಣ ಪಬ್ಬಣ ಹಾಕಿ ಪೆಟ್ಟಿಗಿತ್ತು. ಅದನ್ನು ಕಟ್ಟಿದ ಕಳಿಸಿದ ಮ್ಯಾಗ ಇದ್ರು 4 ಮಂದಿ ಅವರು. ಅವಾಗ ಅವ್ರು ಜಗ್ಗಿದ್ರು ನೋಡಿದ್ರು. ಇವ್ರು ಖುಷಿಯಾಗಿದ್ರು. ಮಂದ ವಜ್ಜೆ ಐತಂದ್ರೆ ಏನೋ ಇರಬೇಕು ಅದ್ರೊಳಗಂತ ಖುಷಿ ಪಟ್ಟಿದ್ರು. ಮ್ಯಾಗ ಎತ್ತಿ ನೋಡಿದ ಕಬ್ಬಣ ಇತ್ತು. ಅವಾಗ ಅಂದರು ಇದೆಲ್ಲ ಬೇರೆ ಐತೆ ನೋಡು ಅಂದರು. ಏನು ರೈತ ನೋಡಿ ಟೇಜುರಿ ಅಂತದು ಅಂದರು. ಅವಾಗ ಆ ಕಡೆ ಹೋದ ಟೇಜುರಿ ಇತ್ತು ರೀ. ಅವಾಗ ಅದನ್ನು ನೋಡಿದ, ಅದನ್ನು ಕಟ್ಟಿದ. ಅದರ ಬರೀ ಏನಿತ್ತು ಅಂದರೆ ಬರೀ ಅರಿಬಿ ಇತ್ತು. ಇದೇನು ಕೆಲಸ ಅಂತೇಳಿ ಇಬ್ಬರು ಇಳಿದ್ರು. ಇವತ್ತಿನ ಆ ಕಡೆ ನೋಡೋಣಕತ್ತಿದ್ರು. ಅವಾಗ ಮತ್ತೊಬ್ಬ ಬಂದ ದೇವ್ರ ಮನೆ ಕಡೆ ಹೋಗಿ ನೋಡು ಅಂದರು. ಅವಾಗ ಅಲ್ಲಿ ಹೋಗಿ ನೋಡಾಕತ್ತಿದ್ದ. ಅಲ್ಲಿ ಏನಾಯ್ತು ಅಂದ್ರೆ ದೇವ್ರ ಕೋಲ್ಯಾಕೆ ಹೋಗತ್ತನ ಅಲ್ಲಿ ಏನಾಯ್ತು, ತಾಳಿದ್ದು ರೀ. ಅಲ್ಲಿ ಭಜನೆ ಮಾಡೋ ತಾಳಿದ್ದು. ಮೊದ್ಲ ಅವ ಎಂಥವ್ರಿ ತುಕಾರಾಮ ವಿಠೋಬನ ಭಕ್ತ. ಅವೇನು ತಾಳು ಕಂಡವಲ್ಲ ಅವನು ತಗೊಂಡ ಬಾರ್ಸಾಕತ್ತಿದ್ದಾರ. ಅವ್ನು ಬಾರ್ಸಾಕತ್ತಿದ. ಏನು ತುಡುಗ್ರಿ ಇಬ್ಬರು ತಳಗಿಳಿದ್ರು. ಅವ್ರು ಜಗ್ಗಕತ್ತಿದ್ರು, ಬರಕ್ಕೆ ತಯಾರಿಲ್ಲ. ಮ್ಯಾಗಿದ್ದಾರೆ ಅವರು ಇಬ್ಬರು ಇಳಿದ್ರು ತಳಗ. ಏನು ಶ್ರೀಮಂತ ಎದ್ದ, ಸಾವುಕಾರ ಎದ್ದ, ಹೊಡಿತಾನೆ ಏನಾರ ಮಾಡ್ತಾನೆ. ನಾವು ಸಿಕ್ಕೊಂಡ್ರೆ ಏನಾಕೈತೆ ಅಂತೇಳಿ ಇವನು ಒಳಗೆ ಕರ್ಕೊಂಬಂದ್ವಿ ನಾವು ಅಂತೇಳಿ ತುಡುಗ್ರು ಅನ್ನಕತ್ತಿದ್ರು. ಅಷ್ಟರೊಳಗೆ ಅವ್ನು ಕರ್ಕೊಂಡು ಇನ್ನೇನು ಹೋಗ್ಬೇಕನ್ನೋಗೆ ಶ್ರೀಮಂತ ಎದ್ದು ಬಂದಾರೆ. ಅಲ್ಲಿಗೆ ಎದ್ದು ಬಂದ, ನೋಡಿದ ತುಕಾರಾಮ್ ಮಹಾರಾಜ್ ಬಂದಾನ. ಅವ್ನು ನೋಡಿ ಅವ್ನು ಅದನ್ನ ಬರ್ಸಾಕತ್ತ. ಈ ತುಡುಗ್ರು ಏನು ಮಾಡಕತ್ತಾರ ಅವ್ನು ಬಿಟ್ಟು ಇವರು ಚಪ್ಪಾಳಿ ಬರ್ಸಾಕತ್ತಿದ್ರಿ. ಇವಾಗ ಇಬ್ಬರು ಬರ್ಸಾಕತ್ತಿದ್ರು. ಅವಾಗ ಶ್ರೀಮಂತ ಅಡಿಗೆ ಮಾಡಿ ಅವ್ರಿಗೆಲ್ಲರಿಗೆ ಊಟವನ್ನು ಮಾಡಿಸಿ ರೇಷ್ಮೆಯ ಬಟ್ಟೆಯನ್ನು ಕೊಟ್ಟು ಬಂಗಾರದ ನಾಣ್ಯವನ್ನು ಕೊಟ್ಟರು. ಅವಾಗ ಭಾಳ ಖುಷಿ ಆಯ್ತು ಅವನಿಗೆ. ಅವಾಗ ಅಂದ್ರು ತುಡುಗ್ರಂದ್ರು, ನಾವು ರಾತ್ರಿ ತುಡುಗು ಮಾಡಿ ಏನೇನೋ ಮಾಡಿ ಬಿದ್ದು ಎದ್ದು ಅಂತೀವಿ. ಈ ತುಕಾರಾಮನ ಬೆನ್ನ ಹತ್ತಿದ್ವಿ, ಸ್ವಲ್ಪ ಭಜನೆ ಮಾಡಿದ್ವಿಪ್ಪ ಅಂದ್ರೆ, ಸ್ವಲ್ಪ ನಾಮಸ್ಮರಣೆ ಮಾಡಿದ್ವಿ ಅಂದ್ರೆ ನಮಗೆ ಬಟ್ಟೆ ಸಿಗ್ತೈತಿ, ಊಟ ಸಿಗ್ತೈತಿ, ನಾಣ್ಯಗಳು ಕೊಡ್ತಾರಲ್ಲ. ಅಷ್ಟೇ ಯಾಕೆ ನಮ್ಗೆಲ್ಲರೂ ನಮಸ್ಕಾರ ಮಾಡ್ತಾರಲ್ಲ, ಇದೋ ಒಳ್ಳೆಯ ಸಂಘ ಅಂತೇಳಿ ಅವತ್ತಿಂತ ಅವ್ರು ತುಡುಗು ಮಾಡೋದು ಬಿಟ್ಟು ಇವನು ಸಂಘವನ್ನು ಮಾಡಿ ಒಳ್ಳೆಯವರು ಆದ್ರು ಅಂತೇಳಿ ಇತಿಹಾಸವನ್ನು ಹೇಳ್ತಾ ಬರ್ತಾರೆ. ಅದಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥದ್ದು. ನಾವೆಲ್ಲ ಭಕ್ತಿಯನ್ನು ಸಂತಿಯನ್ನು ಮಾಡಬೇಕಂತಕ್ಕಂಥ ಮಾತು, ಒಳ್ಳೆಯವರ ಸಂಘವನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತೇಳಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಆಗಲಿ ಅಂತಕ್ಕಂಥ ಮಾತೇಳಿ ತಮ್ಮೆಲ್ಲರಿಗೆ ಶುಭ ಕೋರಿ 2 ಮಾತುಗಳಿಗೆ ವಿರಾಮ ಹೇಳ್ತಿದ್ದೆ.